ಮತ್ತು ಫುಡ್ ಕಾರ್ಪೊರೇಷನ್ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸು ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಕಂಟ್ರೋಲರ್, ಅಸಿಸ್ಟೆಂಟ್ ಕಂಟ್ರೋಲರ್ಸು, ಡೆಪ್ಟಿ ಕಂಟ್ರೋಲರ್ಸು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಸಂಪೂರ್ಣವಾಗಿ ಇಲಾಖೆಯ ರಿವ್ಯೂ ಮಾಡಿ ಕೆಲವು ಮುಖ್ಯವಾದ ಅಂಶಗಳನ್ನು ತಮ್ಮ ಮುಂದೆ ಇಡಕ್ಕೆ ಇಚ್ಛಪಡ್ತೀನಿ. 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ಕೊಟ್ಟ ಮೇಲೆ ಬಹಳ ಯಶಸ್ವಿಯಾಗಿ ಜಾರಿ ಮಾಡಿ ಆ ದಿನದಲ್ಲಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡೋ ಪರಿಸ್ಥಿತಿಯಲ್ಲಿ ನಿಲ್ದಾಗ DBT ಮುಖಾಂತರ ಕೊಟ್ಟು ಮಾತನ್ನು ನಡೆಸ್ಕೊಂತಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಆದರೆ ನಮ್ಮಲ್ಲಿ ಅಕ್ಕಿ ಕೊರತೆ ಇದ್ದಾಗ ಅದನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು. ಇತ್ತೀಚೆಗೆ ನಮ್ಮವರೇ ಪ್ರಹ್ಲಾದ್ ಜೋಶಿಯವರು ಆ ಇಲಾಖೆಯ ಆಹಾರ ಇಲಾಖೆ ಮಂತ್ರಿಗಳಾದ ಮೇಲೆ ನಮಗೆ ಪ್ರತಿ ತಿಂಗಳು ರಾಜ್ಯದಲ್ಲಿ ಕೊಡುವ ವಿತರಣೆ ಕಾರ್ಡ್ಗಳೇನಿತ್ತು, ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡೋದು, ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 1 ಕೋಟಿ ಕಾರ್ಡ್ಗೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಮೇಲ್ಪಟ್ಟಂಥ BPL ಕಾರ್ಡ್ಗೆ ನಾವು ಪ್ರತಿ ತಿಂಗಳು 20,000 ಮೆಟ್ರಿಕ್ ಟನ್ನನ್ನು ಗ್ರಾಹಕ ಕೊಡ್ತಾ ಇದ್ವಿ. ಅದು 13 ಲಕ್ಷ ಹತ್ತತ್ರ ಕಾರ್ಡ್ಗಳು ರಾಜ್ಯ ಸರ್ಕಾರದಿಂದ BPL ಕೊಡೋವು. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಕೊಡೋ BPL 1 ಕೋಟಿ ಕಾರ್ಡ್ಗಳಿದ್ದರೆ 1 ಕೋಟಿ 4 ಲಕ್ಷನೋ 3 ಲಕ್ಷ ಇದೆ. 4 ಕೋಟಿ ರಾಜ್ಯದ BPL ಕಾರ್ಡು 13 ಲಕ್ಷ, ಈಗ 15 ಲಕ್ಷ ಆಗಿದೆ. ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋದು. ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ 10, 2023ರಿಂದ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ವಿ 5 kg. ಇನ್ನು 5 kgಗೆ DBT ಮುಖಾಂತರ ಹಣ ಕೊಡ್ತಾ ಇದ್ವಿ. ಈಗ ನಾವು ಕೊಂಡುಕೊಡೋದನ್ನು ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು, ಒಂದು ಕೇಂದ್ರೀಯ ಭಂಡಾರ, ಒಂದು NCDF, ಇನ್ನೊಂದು NCCF, ಇನ್ನೊಂದು ಯಾವುದು ನ್ಯಾಫೆಡ್, ಈಗ ಡೈರೆಕ್ಟ್ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಏರ್ಪಾಟ್ ಮಾಡಿರ್ತೀವಿ. ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾ ಇದ್ವಿ. ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ, ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ. ಇದು ಒಂದು ಬಗ್ಗೆ ಮುಖ್ಯ. ಆದರೆ ಈಗ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋದು ಏನಂದರೆ, ನಮಗೆ ಮುಖ್ಯವಾಗಿ ಇವತ್ತು ಕಾರ್ಡ್ಗಳು BPL ಕಾರ್ಡ್ಗಳ ಜೊತೆಯಲ್ಲಿ APL ಸೇರಿದೆ. ಅದನ್ನು ಪರಿಷ್ಕರಣೆ ಮಾಡೋಕ್ಕೊಂದು ಪ್ರಯತ್ನ ಮಾಡಿದೆ. ಅದು ಸ್ವಲ್ಪ ತಾಪತ್ರ ಆಯಿತು. ಅದಾದಮೇಲೆ ಈಗ ಮತ್ತೆ ನಾವು ಕರೆಕ್ಟಾಗಿ ಒಂದು ಕಮಿಟಿಯನ್ನು ಮಾಡೋದ್ರ ಮುಖಾಂತರ ವಿಲೇಜ್ ಆಫೀಸರ್ಸ್, PDO ಆಗ್ಬೋದು, ವಿಲೇಜ್ ಅಕೌಂಟೆಂಟು, ಪಂಚಾಯತಿ ಸೆಕ್ರೆಟರಿ, ರೆವೆನ್ಯೂ ಇನ್ಸ್ಪೆಕ್ಟ್ರು ಅದನ್ನು ಸಮರ್ಪಕವಾಗಿ ಮಾಡುವಂಥ ಕೆಲಸ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ವಿ. 3 ವಿಷಯ ಎಲ್ಲಿ ಬರ್ಕೊಂಡಮ್ಮ? EKYC 13,44,072 ಜನ ಫಲಾನುಭವಿಗಳು EKYC ಅಂದರೆ ತಮ್ಮ ಕೊಡೋಕ್ಕಾಗದೇ ಇರೋರು, ತಮ್ಮ ಕೊಡೋಕ್ಕಾಗಿಲ್ಲ. ಇವರು ಸುಮಾರು 6 ತಿಂಗಳಿಂದ ಇವರು ಕೊಡೋಕ್ಕಾಗಿಲ್ಲ. ಇವರು ಇದಾರ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೊಂದು ಮನವಿ ಮಾಡ್ತೀನಿ ಇವತ್ತು. ಇವರು ಅರ್ಜಿ ಬರೆದು ತಹಸೀಲ್ದಾರ್ಗೆ, ನಮ್ಮ ಇಮಿಡಿಯೇಟ್ ಆಫೀಸರ್ಗೆ ಅಕ್ಕಿ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಓಪನ್ ಇಟ್ಟಿದ್ದೀವಿ. ಆದರೆ EKYCನ 13 ಲಕ್ಷ
44,072 ಜನ ತಂಬೆ ಕೊಡದಿರೋರಿಗೆ ಅಕ್ಕಿ ಕೊಡೋದನ್ನ ಸದ್ಯಕ್ಕೆ ಅದನ್ನ ಸಸ್ಪೆಂಡ್ ಮಾಡಿರ್ತೀವಿ. ಬಟ್ ಬಂದವರು ಇವತ್ತು ಸಸ್ಪೆಂಡ್ ಮಾಡಿ ನಾಳೆ ಯಾರಾದರೂ ನಮಗೆ ಇದೀವಿ ಅಂತ ಬಂದರೆ ಅವ್ರಿಗೆ ಓಪನ್ ಇಟ್ಟಿರ್ತೀವಿ, ಅವ್ರು ಬಂದು ಅಕ್ಕಿ ತಗೋಬಹುದು. ಯಾಕಂದರೆ ನೀವೇನು ಮಾಡ್ತೀರಿ, ರದ್ದು ಮಾಡಿದ್ದಾರೆ ಅಂತ ಬರೆದು ಬಿಡ್ತೀರಿ. ರದ್ದು ಮಾಡೋದಿಲ್ಲ. ಇದು ಕ್ಲಾರಿಫೈ ಮಾಡ್ತೀನಿ. ನಿಮ್ಮ ವರ್ಷನ್ನಲ್ಲೇನು KYC ಅವರಿಗೆ ರದ್ದು ಮಾಡಿದ್ದಾರೆ ಅಂತ ಬರೀತೀರಿ, ರದ್ದು ಮಾಡಿಲ್ಲ. ಅವರೇ ಇರೋದಕ್ಕೆ ನಾವು ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಇದನ್ನು ಅರ್ಥ ಮಾಡ್ಕೊಂಡು ಅವ್ರು ಬಂದರೆ ಅವ್ರಿಗೆ ಯಾವಾಗೂ PDS ಬಾಗಿಲು ತೆರೆದಿರ್ತಾರೆ, ಅವರು ಅಕ್ಕಿಯನ್ನು ತೆಗೆದುಕೊಳ್ಬೋದು. ಎರಡನೇದು ಕೇಂದ್ರ ಸರ್ಕಾರ ಸ್ಮಾರ್ಟ್ PDS. ಕೇಂದ್ರ ಸರ್ಕಾರದಲ್ಲಿ ಸ್ಮಾರ್ಟ್ PDS ಅಂದರೆ ಅಳತೆಗೆ ಸಂಬಂಧ ಬಂದಂಥ ಎಕ್ವಿಪ್ಮೆಂಟ್ಸನ್ನು PDSನವರೇ ಹಾಕ್ಕೊಳ್ಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿದೆ. ಸುಮಾರು 21 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇಲಾಖೆ ವತಿಯಿಂದ ಕಮಿಷನರು ಪದೇ ಪದೇ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆದೇಶ ಇದೆ. PDSನವರು ಈ ಎಕ್ವಿಪ್ಮೆಂಟ್ಸನ್ನು ನೀವು ಹಾಕ್ಕೋಬೇಕು, ಅಲ್ಲದಿದ್ದರೆ ಇದನ್ನು ಏಪ್ರಿಲ್ 30ಕ್ಕೆ ಅವರು ಈ ಹಣವನ್ನು ನಿಲ್ಲಿಸ್ತಾರೆ. ಯಾವ ಉದ್ದೇಶಕ್ಕೆ 21 ರೂಪಾಯಿ ಪರ್ kg ಕೊಡ್ತಾ ಇದ್ರು, ಅದು ಆ ಯಂತ್ರಗಳನ್ನು, ತೂಕದ ಅಳತೆಯ ಯಂತ್ರಗಳನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಹಾಕಿ, ಅದು ಕಮ್ಯುನಿಕೇಷನ್ ಇರಬೇಕು. ನೀವೇನು ಮಾಡ್ತಾ ಇರ್ತೀರಿ ಅಂತೇಳಿ ಹೆಡ್ ಆಫೀಸ್ ಕಮ್ಯುನಿಕೇಷನ್ ಇರ್ತದೆ. ಆ ಎಕ್ವಿಪ್ಮೆಂಟ್ಸ್ ಹಾಕಿದರೆ ಆ ಎಕ್ವಿಪ್ಮೆಂಟ್ಸ್ನ ಹಾಕ್ತಾ ಇಲ್ಲ. ನಾವು 2-3 ಸಾರಿ ಪತ್ರ ನಮ್ಮ ಇಲಾಖೆ ಬರ್ತಿದೆ. ಕಡೇ ವಾರ್ನಿಂಗ್ ನಾವು ಮಾಡ್ತಾ ಇದ್ದೀವಿ. ಮಾರ್ಚ್ 15ರೊಳಗಡೆ ಅವ್ರು ಹಾಕ್ಕೋಬೇಕು. ಒಂದು ವೇಳೆ ಅವ್ರು ಹಾಕ್ಕೊಳ್ಳೋಕ್ಕಾಗದಿದ್ದರೆ ಪತ್ರ ಬರೀಬೇಕು, ಸರ್ಕಾರ ಹಾಕ್ಸ್ಕೊಡ್ಬೇಕು, ಯಾವುದಾದ್ರೂ ಏಜೆನ್ಸಿ ಮುಖಾಂತರ ಆ ಹಣವನ್ನು ಅವ್ರಿಗೆ ಕೊಟ್ಟಾದರೂ ನೀವು ಹಾಕ್ಸ್ಕೊಡಿ ಅಂತ ಹೇಳಬೇಕು. ನಮ್ಮ ಪ್ರಯಾರಿಟಿ ಅವರೇ ಬೇಕಾದ ಎಕ್ವಿಪ್ಮೆಂಟ್ಸ್ ತಂದು ಹಾಕ್ಕೊಳ್ಬೇಕು. ಆ ಕೆಲಸ ಅವರೇ ಮಾಡಲಿ ಅಂತ. ಒಂದು ವೇಳೆ ಅವರು ಮಾಡದಿದ್ದರೆ ನಾವು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಸುಮಾರು 6 ತಿಂಗಳಿಂದ ನಾವು ಪ್ರಯತ್ನ ಮಾಡಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, PDS ಅವರು ಹಾಕ್ಕೊಳ್ಳಿಲ್ಲ. ಇವತ್ತು ಕಟ್ಟುಕಡೆ ಒಂದು ವಾರ್ನಿಂಗ್ ಅಂತಲ್ಲ, ಮನವಿ ಮಾಡ್ತೀನಿ. ಅದು ದೇಶದ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ, ಗ್ರಾಹಕರ ಹಿತದೃಷ್ಟಿಯಿಂದ ನೀವು ಈ ತಕ್ಷಣ ಮಾರ್ಚ್ 15ರೊಳಗಡೆ ನೀವು ಅಳವಡಿಸ್ಕೊಳ್ಬೇಕು ಆ ಯಂತ್ರಗಳನ್ನು, ತೂಕದ ಅಳತೆ ಯಂತ್ರಗಳು. ಇಲ್ಲಾಂದರೆ ನಾವು ಅದನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ರೆ ನಾವು ಹಾಕಿಕೊಡ್ತೀವಿ. ಇಲ್ಲ ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಹಣವನ್ನು ನಿಲ್ಲಿಸ್ತದೆ. ಮೂರನೇದು ಕನಿಷ್ಠ ಏನಿದು ನೋಂದಣಿ ಹಾಗೂ ಗುಣಮಟ್ಟ ಜೋಳ ನೀಡಲಿಕ್ಕೆ ಜೋಳವನ್ನು ಬೇರೆ ಬೇರೆ ನಮ್ಮಲ್ಲಿ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರದ ಜಿಲ್ಲೆಗಳಲ್ಲಿ ಬೇರೆ ಕಡೆಯಿಂದ, ಆಂಧ್ರದ ಕಡೆ ಅಥವಾ ತೆಲಂಗಾಣದ ಕಡೆಯಿಂದ ಜೋಳ ಬಂದು ಆ ಜೋಳನ ನಮ್ಮ ಗೋಡೌನ್ಸಲ್ಲಿ ಇರ್ತಾರೆ ಅನ್ನೋದು ಅಲ್ಲಲ್ಲಿ ಮಾಹಿತಿ ಮಾಧ್ಯಮಿಕರು ಕೂಡ ಹೇಳಿದ್ದಾರೆ. ಇದಕ್ಕೆ ಸೀರಿಯಸ್ ಆಗಿ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ನಮಗೆ 1 ಲಕ್ಷ ಮೆಟ್ರಿಕ್ ಟನ್ನು ಜೋಳ ಉಪಯೋಗಿಸ್ತಾರೆ 6 ತಿಂಗಳಲ್ಲಿ. ಮತ್ತೆ 6 ತಿಂಗಳಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಬೇಕಾಗ್ತದೆ. ಅದಕ್ಕೆ ಹೆಚ್ಚಿಗೆ ನಾವು ಸ್ಟಾಕ್ ಮಾಡೋಕ್ಕೆ ಅವಕಾಶ ಇಲ್ಲ. ಅಂದರೆ ಜೋಳ ತಡೆಯಲ್ಲ, ರಾಗಿ ಆದರೆ 1 ವರ್ಷ ತಡೀತದೆ, ಇದು ನುಸಿ ಬೀಳ್ತದೆ. ಆದ್ದರಿಂದ ಬೇರೆ ಅಕ್ರಮವಾಗಿ ಬರುವಂಥ ಜೋಳವನ್ನು ನೀವು ಗೋಡನ್ನಲ್ಲಿ ಸ್ಟಾಕ್ ಬಿಡಬಾರ್ದು. ಅವಶ್ಯಕತೆಗಿಂತ ಹೆಚ್ಚಿಗೆ ಜೋಳವನ್ನು ನೀವು ಇಟ್ಕೋಬಾರ್ದು. ನಮಗೆ ಅವಶ್ಯಕತೆ ಇರೋದು ಗೊತ್ತಿದೆ, ಅಷ್ಟನ್ನು ನಾವು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದರಲ್ಲಿ ಏನಾದರೂ ಅಕ್ರಮ ಆದರೆ ಕಠಿಣವಾದ ಶಿಕ್ಷೆ ಕೊಡಬೇಕಾಗ್ತದೆ, ಕ್ರಮ ಕೂಡ ತಗೊಳ್ತೀವಿ ಅಂತೇಳಿ ಕೇವಲ ಈ ಸಂದರ್ಭದಲ್ಲಿ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಹೊಸ ಜಿಲ್ಲೆಗಳಿಗೆ
ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೀವಿ. DC ಕೂಡ ಇದನ್ನ ಸೂಪರ್ವೈಸ್ ಮಾಡಬೇಕು. ಈಸ್ ದಿ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಮತ್ತು ಕಂಟ್ರೋಲ್ ಕಂಪ್ಲೀಟ್ DC ಬರೋದ್ರಿಂದ ಈ 3 ಜಿಲ್ಲೆಗಳ DC ಕೂಡ ನಾನು ಸಲಹೆ ಮಾಡ್ತಾ ಇದ್ದೀನಿ. ಇವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಏನು ಅಕ್ರಮವಾಗಿ ಬಂದು ಗೋಡೌನ್ನಲ್ಲಿ ಸ್ಟಾಕ್ ಆಗಬಾರ್ದು. ನಮಗೆ ಅವಶ್ಯಕತೆ ಇದ್ದಷ್ಟು ನಾವು ಮಾಡಬೇಕು. ಅದು ಕೂಡ ನಾವು ಬೆಳೆದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಬೆಳೆದಂಥ ರೈತರದ್ದು ನಾವು ಸ್ಟಾಕ್ ಮಾಡಬೇಕು. ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಇದೆ. ಎಷ್ಟು 3,000 ಸಪೋರ್ಟ್ ಪ್ರೈಸ್ ಜೋಳಕ್ಕೆ 3,200 3,300 ಮಾಲ್ದಂಡಿಗೆ ಸರ್, 3,190 ಹೈಬ್ರಿಡ್ ಜೋಳ 3,190. ಮಾಲ್ದಂಡೆಗೆ 3,300 ಸರ್. 3,300 ಇದೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಫಿಕ್ಸ್ ಮಾಡಿರೋ ರೇಟು. ಆ ರೇಟ್ಗೆ ನಾವು ಪರ್ಚೇಸ್ ಮಾಡ್ತೀವಿ. ನಮಗೆ ಹೊರಗಡೆ ನಮ್ಮ ರೈತರು, ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ರೈತರದನ್ನು ನಾವು ಸ್ಟಾಕ್ ಮಾಡಬೇಕಾಗ್ತದೆ. ಬೇರೆ ಎಲ್ಲೋ ಯಾರೋ ಬೆಳೆದು ಮಾರಾಟಗಾರರು ಬಂದು ದಳ್ಳಾಳಿಗೆ ಬಂದು ಮಾಡಿದ್ರನ್ನ ತಗೋಬಾರ್ದು. ತಗೊಂಡ್ರೆ ನಾವು ಆಕ್ಷನ್ ತಗೊಂತೀವಿ. ಅಧಿಕಾರಿಗಳು ಹೇಳ್ತಾ ಇದ್ದೀನಿ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಇದರ ಮೇಲೆ ಸೂಪರ್ವೈಸ್ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ಅವ್ರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗಂಭೀರವಾದಂಥ ವಿಷಯಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಲೀಗಲ್ ಮೆಥಡ್ ವೇಬ್ರಿಡ್ಜ್ಗಳನ್ನು ರಾಜ್ಯ ಸರ್ಕಾರ ವಿಶೇಷವಾಗಿ ರೈತರ ಪರವಾಗಿ ಮೌಲ್ಯಮಾಪನ ಕಂಟ್ರೋಲರು ಮೇಡಮ್ ಅನಂತಲಕ್ಷ್ಮಿ ಅವರು ಇಲ್ಲೇ ಇದ್ದು ಲಾಸ್ಟ್ ಸೆಷನ್ ನಡೆಯುವಾಗ ಹೋದ ವರ್ಷ ಅದನ್ನೆಲ್ಲ ಸ್ವಲ್ಪ ನೋಡಿ, ಒಂದು ಕಡೆ ರೈತನಿಗೆ ಲಾಸ್ ಆಗಬಾರ್ದು, ಒಂದು ಕಡೆ ಕಬ್ಬು ರೈತ ಕಾರ್ಮಿಕ ಯಾರು ಹಾರ್ವೆಸ್ಟ್ ಮಾಡಿಕೊಡ್ತಾರೆ ಅವ್ರಿಗೂ ತೊಂದರೆ ಆಗಬಾರ್ದು. 2 ಟನ್ನು ಕಡಿಮೆ ಆದರೆ ಆ ಕಟ್ ಮಾಡಿದವನಿಗೂ ಬೆಲೆ ಇಲ್ಲ, ರೈತನಿಗೆ ಮೊದಲೇ ಇಲ್ಲ. ಇದನ್ನು ತಡೀಬೇಕು ಅಂತೇಳಿ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಯಂತ್ರಗಳನ್ನು, ವೇಯಿಂಗ್ ಮೆಷಿನ್ಸ್ ಏನಿದೆ, ಬ್ರಿಡ್ಜಸ್ಸು, ಇವು ನಾವು ಸ್ವಂತ TAPMC ಮುಖಾಂತರ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಅದನ್ನು ಅಳವಡಿಸೋದು ಮೊಟ್ಟ ಮೊದಲು ಅದನ್ನು ನಾವು ನಮ್ಮ ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಮತ್ತು ಟೆಕ್ಸ್ಟೈಲ್ ಮಿನಿಸ್ಟರ್ ಇದ್ದಾರೆ, ಅವ್ರ ಜವಾಬ್ದಾರಿಗೆ ನಾವು ಕೊಟ್ಟಿದ್ದೇವೆ. ಅಳವಡಿಸಿದ ಮೇಲೆ ಅದನ್ನು ಮೌಲ್ಯಮಾಪನ ಇಲಾಖೆಯವರು ನಾವು ಅದನ್ನು ಸೂಪರ್ವೈಸ್ ಮಾಡಿ ವೇಯಿಂಗ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ತೀವಿ. ಇದರಿಂದ ರೈತರಿಗೆ ತೊಂದರೆ ಆಗಬಾರ್ದು ಮತ್ತು ಕಬ್ಬು ಕಟಾವು ಮಾಡೋರಿಗೂ ತೊಂದರೆ ಆಗಬಾರ್ದು, ಲಾಸ್ ಆಗಬಾರ್ದು. ರೈತನಿಗೆ 1 ಟನ್ನು 2 ಟನ್ ಲಾಸ್ ಆದರೆ ಬೆಳೆದವನಿಗೆ ಬಹಳ ಕಷ್ಟ ಆಗ್ತದೆ ಅಂತ ರಾಜ್ಯ ಸರ್ಕಾರ ಇದಕ್ಕೆ ಹಣವನ್ನು ಒದಗಿಸಿದೆ. ಎಷ್ಟು ಮೆಷಿನ್ಗಳಾಗ್ಬೋದು APMC ಮುಖಾಂತರ ಈ 79 ಸಕ್ಕರೆ ಕಾರ್ಖಾನೆಗಳಿದೆ. ಅದರಲ್ಲಿ 73 ಚಾಲ್ತಿಯಲ್ಲಿವೆ, 5 ಸ್ವಲ್ಪ ಕೋರ್ಟಲ್ಲಿವೆ. ಡಿಜಿಟಲ್ ಕನ್ವರ್ಟ್ ಆಗಿಲ್ಲ. ಕೋರ್ಟಲ್ಲಿ ಯಾವ್ದಿರೋ 6 ಸಕ್ಕರೆ ಆಗಿದೆ, ಡಿಜಿಟಲ್ ಆಗಿದೆ. ಇನ್ನು 6 ಕೋರ್ಟಲ್ಲಿ, ಅದು ಕೂಡ ಇನ್ನ ಒಂದು ತೀರ್ಮಾನ ಇದೆ. 5 ಕೋರ್ಟಲ್ಲಿದೆ. ಆದಷ್ಟು ಬೇಗ ಅವನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ವೇಯಿಂಗ್ ಮಿಷನ್ಸ್ ವೈಜ್ಞಾನಿಕವಾಗಿ ನ್ಯೂ ಟೆಕ್ನಾಲಜಿ ಅಳವಡಿಸಿ ಒಳ್ಳೆ ವೇಯಿಂಗ್ ಮಿಷನ್ಸು ವೇಬ್ರಿಡ್ಜಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದು 1 kg ಕೂಡ ಏರುಪೇರು ಬರೋದಿಲ್ಲ. ರೈತನಿಗೂ ಲಾಸ್ ಆಗಲ್ಲ, ಕಬ್ಬು ಕಟಾವು ಮಾಡೋನಿಗೂ ಲಾಸ್ ಆಗಲ್ಲ. ಈ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಬೇಕಾಗಿರೋ ಹಣವನ್ನು ಕೂಡ ಒದಗಿಸಿದ್ದೇವೆ. ಅವನ್ನು ಕೊಂಡು ಅದನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು APMC ಇಲಾಖೆ ಶಿವಾನಂದ ಪಾಟೀಲ್ ರವರ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ತದನಂತರ ಅದು ನಮ್ಮ ಇಲಾಖೆಗೆ ಬರ್ತದೆ. ನಾವು ಅದನ್ನು ಅಳತೆ ತೂಕನ ಚೆಕ್ ಮಾಡುವಂಥ ಕೆಲಸ ಮಾಡ್ತೇವೆ. ಅದೊಂದು ಬಹಳ ಮುಖ್ಯವಾದ. ನಮ್ಮ ಲಕ್ಷ್ಮಣ ಸವದಿಯವರು ಹೋದ ಸೆಷನ್ ಮೊನ್ನೆಲ್ಲ ಇದ್ರ ಹಿಂದೆ ಬೆಳಗಾಂನಲ್ಲಿ ಆದ ಸೆಷನ್ನಲ್ಲಿ ದೊಡ್ಡ ವಿಷಯವನ್ನು ನಮ್ಮ ಮುಂದೆ ಇಟ್ಟರು. ಈ ರೀತಿ ರೈತರಿಗೆ ಅನ್ಯಾಯ ಆಗ್ತದೆ ಮತ್ತು ಕಬ್ಬು ಕಟಾವು ಮಾಡುವವರೆಗೂ ಅನ್ಯಾಯ ಆಗ್ತದೆ, ಇದನ್ನು ಪರಿಷ್ಕರಣೆ ಮಾಡಬೇಕು. 1 ವಾರ 15 ದಿನ ಕಂಟ್ರೋಲರ್ ಇಲ್ಲೇ ಇದ್ದು ಅದನ್ನೆಲ್ಲ ನೋಡಿ ಈ ರೀತಿ ಮಾಡಬೇಕು.
ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗಿದೆ? ಬೆಳಗಾವಿನಲ್ಲಿ ಜನವರಿಗೆ 12 ಕೋಟಿ 15 ಲಕ್ಷ. ಆಲ್ರೆಡಿ ನಾವು 70 ಕೋಟಿ ಮಾಡಿದೀವಿ. ಇನ್ನು 2 ತಿಂಗಳಲ್ಲಿ ಇನ್ನೂ ಒಂದು ಲಾಸ್ಟ್ ಇಯರ್ 23, 24 83 ಕೋಟಿ. 83.1. ಈಗ ಇನ್ನೂ 2 ತಿಂಗಳು ಇದೆ. ಈಗಾಗಲೇ 70 ಕೋಟಿ ಆಗಿದೆ. ಇನ್ನೂ ಒಂದು 25 ಕೋಟಿ. ಇನ್ನೂ ಒಂದು 70 ಅಂದ್ರೆ 90ಕ್ಕೆ ಮೇಲೆ ಹೋಗ್ತದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಮಾಡೋದು. ಯಾಕಂದ್ರೆ ಮೌಲ್ಯಮಾಪನಕ್ಕೆ ಅಳತೆ ತೂಕ ಇದನ್ನ A to Z ಎಲ್ಲಾ ಅಂಗಡಿಗಳು ಬರ್ತಾವೆ. 1, 2 ಅಂತಲ್ಲ. ಅಂಗಡಿ ಅಂತಂದು ಶುರುವಾಗಿದ್ದು ಎಲ್ಲ ಅಂಗಡಿಗಳು ಇದಕ್ಕೆ ಬರ್ತಾವೆ ಕಂಟ್ರೋಲ್ಗೆ. ಅದಕ್ಕೆ 100 ಅಂತ ಹೇಳಕ್ಕಾಗಲ್ಲ. 1000 ಇಲ್ಲ, 1000 ವೆರೈಟಿ ಇರಲಿ, ಅವೆಲ್ಲ ಕೂಡ ಮೌಲ್ಯಮಾಪನ ಇಲಾಖೆಗೆ ನಮ್ಮ ಕಂಟ್ರೋಲ್ಗೆ ಬರ್ತವೆ. ಇದು ಇನ್ನೂ ಪ್ರಗತಿಯಲ್ಲಿ ಮಾಡಬೇಕು, ಕೆಲಸ ಮಾಡಬೇಕಾಗಿದೆ. ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಗ್ರಾಹಕರಿಗೆ ಒಳ್ಳೇದಾಗ್ತದೆ. ಗ್ರಾಹಕರು ಯಾರು ಉಪಯೋಗಿಸ್ತಾರೆ, ಅರ್ಧ kg 1/4 kg ತೆಗೆದು ಬಿಟ್ರೆ ಗೊತ್ತಾಗೋದಿಲ್ಲ, ಅರ್ಜೆಂಟಾಗಿ ತಗೊಂಡು ಹೋಗ್ಬಿಡ್ತಾರೆ. ಅದ್ರ ಬಗ್ಗೆ ನಾವು ಗಮನ ವಹಿಸಿದ್ರೆ ಅವ್ರಿಗೆ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಸೀರಿಯಸ್ ಆಗಿ ನೋಡ್ತಾ ಇದ್ದೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನು 20 ಕೋಟಿ ರೂಪಾಯಿಗಿಂತ ಜಾಸ್ತಿ ಪೆನಾಲ್ಟಿ ಆಗಿದ್ದೀವಿ ಅಂದರೆ ಅದು ಅದರ 90% ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ. ನಾವು 10% 5% ನಮಗೆ ಪೆನಾಲ್ಟಿ ಹಾಕಿದರೆ ಅದರ 90ರಿಂದ 95% ಗ್ರಾಹಕರು ಅದರಿಂದ ಅನುಕೂಲ ಆಗ್ತದೆ. ಅವ್ರದ್ದು ಒಂದು ಅರ್ಧ kg 1/4 kg 100 ಗ್ರಾಮ್ 200 ಗ್ರಾಮ್ ಕಮ್ಮಿ ಮಾಡೋದು ಅವ್ರು ಕೊಟ್ಟಾಗ 90 ಜನಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ನಾವು ಪೆನಾಲ್ಟಿ ಆಗಿ ಜವಾಬ್ದಾರಿಯಾಗಿ ನೋಡೋದ್ರಿಂದ ಇದರ ಮೂಲ ಉದ್ದೇಶ ಪೆನಾಲ್ಟಿ ಎಷ್ಟು ಜಾಸ್ತಿ ಮಾಡಿದೀವಿ ಅನ್ನೋದಕ್ಕಿಂತ ಮುಖ್ಯ ಆ ಪೆನಾಲ್ಟಿಯ 95% ಗ್ರಾಹಕರ ರಕ್ಷಣೆ ಆಗ್ತದೆ, ಅವರ ಸರಕು ಅವ್ರ ಮನೆ ಸೇರ್ತದೆ. ಅದು ಮೂಲ ಉದ್ದೇಶ. 5 ಕೊಡಪ್ಪ. ಅದಲ್ಲ, ಅದಿರಲಿ. ಇದ್ರದ್ದು ಮಾಡ್ತಾರೆ. ಕೋರ್ಟ್ ಹೇಳಿದ್ವಾ ಕಾಪಿ ಮಾಡಿಕೊಡ್ರಿ ಅಂತ ಹೇಳಿದ್ರು. ಎಲ್ಲ ಕೊಟ್ಟಿದ್ದೀರಾ? ಕೋರ್ಟ್ ಈಗಾಗಲೇ ನಿಮಗೆ ಕಾಪಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಕಾಯಂ ಸಂಚಾರಿ ಪೀಠದ ಸ್ಥಾಪನೆ ಈ ರೀತಿ ಉದ್ಘಾಟನೆ ಮಾಡಿದ್ದೇವೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಾನು ಮತ್ತು ಕಾನೂನು ಸಚಿವರು ಉಪಸ್ಥಿತರಿದ್ದೀವಿ. ಮತ್ತು ಗ್ರಾಹಕರ ಪೀಠದ ಅಧ್ಯಕ್ಷರ ಅಂತ ರವಿಶಂಕರ್ ಮತ್ತು ಎಲ್ಲ ಸದಸ್ಯರು ಕೂಡ ಹಾಜರಿದ್ದರು. ಇದರ ಮೂಲ ಉದ್ದೇಶ ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಸಂಚಾರಿ ಪೀಠವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಗುಲ್ಬರ್ಗಾದಲ್ಲಿ ಒಂದು ಅಪಿಲೇಟ್ ಅಥಾರಿಟಿ ಇದ್ದಂಗೆ. ಈಗ ಯಾವ ರೀತಿ ಹೈಕೋರ್ಟರು ಧಾರವಾಡ ಮತ್ತು ಗುಲ್ಬರ್ಗಾ ಈ ಹೈಕೋರ್ಟ್ ಪೀಠಗಳನ್ನು ಮಾಡಿದ್ದಾರೆ, ಹಾಗೆ ನಾವು ಈ ಗ್ರಾಹಕರೆಲ್ಲ ಕೂಡ ಅಲ್ಲಿಗೆ ಬೆಂಗಳೂರಿಗೆ ಅರ್ಜಿ ತಗೊಂಡ್ಬರ್ಬೇಕು. 4,000 5,000 ಕೇಸುಗಳು ಬೆಳಗಾಂ ಏರಿಯಾನಲ್ಲಿ ಇವೆ ಅಂದರೆ 7 ತಾಲೂಕು 7 ಜಿಲ್ಲೆಯಲ್ಲಿ ಇವರೆಲ್ಲ ಬೆಂಗಳೂರಿಗೆ ಬರೋದನ್ನು ತಪ್ಪಿಸ್ಬೇಕಾಗ್ತದೆ ಅಂತೇಳಿ ವಿಭಾಗ ಮಟ್ಟದಲ್ಲಿ ಒಂದು ಕಾಯಂ ಸಂಚಾರಿ ಪೀಠವನ್ನು ಮಾಡಿದ್ದೇವೆ. ವಿಭಾಗ ಮಟ್ಟ ಗುಲ್ಬರ್ಗಾದಲ್ಲಿ ಕೂಡ ಒಂದು ಈಗಾಗಲೇ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಅವರ ಏನು ವ್ಯಾಜ್ಯಗಳಿದ್ರೂ ಕೂಡ ಗ್ರಾಹಕ ವ್ಯಾಜ್ಯಗಳನ್ನು ಇಲ್ಲೇ ಅವರು ಅರ್ಜಿ ಕೊಡಬೇಕು, ಇಲ್ಲೇ ಫೈಸಲ್ ಮಾಡ್ತಾರೆ. ನಾವು ವಕೀಲರು ಕೂಡ ಹೇಳಿದ್ದೀವಿ. ಈಗ ಬೆಂಗಳೂರಿಗೆ ಬರೋದನ್ನು ತಪ್ಪಿಸಿದ್ದೀವಿ. ನಿಮ್ಮಲ್ಲಿ ಕೂಡ ತಡ ಆಗದಂತೆ ನ್ಯಾಯ ಕೊಡಬೇಕು. ಅವ್ರಿಗೆ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ ಅವರು ಕೆಲವು ಸ್ಟಾಫ್ ಬೇಕು ಅಂತ ಹೇಳಿದ್ದಾರೆ, ಅಧಿಕಾರಿಗಳು ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಕಾನೂನು ಸಚಿವರು, ನಾನು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕುಂತು ಮಾತಾಡಿ ಇದಕ್ಕೆ ಸಾಕಷ್ಟು ಏನು ಸ್ಟಾಫ್ ಬೇಕಾಗ್ತದೆ, ಏನೇನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳ್ಕೊಟ್ಟ ಭರವಸೆಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಗುಲ್ಬರ್ಗಾ ಮತ್ತು ಬೆಳಗಾವಿಯಲ್ಲಿ ಕೂಡ ಈ ಕಾಯಂ ಸಂಚಾರಿ ಪೀಠಗಳಿಗೆ ಬೇಕಾಗಿರೋ ಸಿಬ್ಬಂದಿ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದರ ಮುಖಾಂತರ ಗ್ರಾಹಕರು ಪರದಾಡೋದು ತಪ್ಪೋಗ್ತದೆ, ಅವರು ಬಂದು ಬೆಂಗಳೂರಲ್ಲಿ ಕಾಯೋದು ತಪ್ಪೋಗ್ತದೆ. ಅವ್ರಿಗೆ ಇಲ್ಲೇ ನ್ಯಾಯ ಕೊಡಬೇಕು ಅಂತ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ದೀವಿ. ಇದರಿಂದ
ಸಾಮಾನ್ಯ ಜನರಿಗೆ ಈ ವ್ಯಾಜ್ಯಗಳು ಏನಿದೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಸುಧಾರಣೆಯನ್ನು ಮಾಡಿ ಹತ್ತಿರದಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಲಿ ಅಂತ ಈ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಅಷ್ಟೇ ಅಲ್ಲ ಮುಖ್ಯ, ಇಷ್ಟನ್ನ ನಮಗೆ ತಿಳಿಸ್ತಾ ಇದ್ದೀವಿ. ಅನರ್ಹ ಪಡಿತರ ಚೀಟಿದ ಇನ್ನೂ ಎಷ್ಟು ಜನರ ಅನರ್ಹ ಪಡಿತರ ಗುರುತಿಸಿರುವಂಥದ್ದು ಮತ್ತೆ ತೆಗೆದುಹಾಕುವಂಥದ್ದು ಇನ್ನೂ ಅಷ್ಟೊಂದು ನೀವು ಹೇಳಿದ ತಾಪತ್ರಯ ಬರ್ತಾ ಇದ್ದಾವೆ. ಈಗ ನಾವು ಒಂದೇನಾಗ್ತದೆ ಅಂದರೆ ನಿಮಗೂ ಗೊತ್ತಿರಲಿ, 100 ಜನ ಅನರ್ಹನ ತೆಗೆದಾಗ ಅಕಸ್ಮಾತ್ ತೆಗೆಯುವಂಥ ಕಾಲದಲ್ಲಿ 1, 2, 3, 4, 5 ಅಂತ ಇಟ್ಕೊಳ್ಳಿ, 5 ಜನ ಅರ್ಹರು ಪಟ್ಟಿನಲ್ಲಿ ಹೋಗಿರ್ತಾರೆ. ಬಟ್ ಅವ್ರಿಗೆ ಓಪನ್ ಇಟ್ಟಿದ್ದೀವಿ, ಏನು ನೀವು ಅರ್ಹರಿದ್ದೀರಿ ತಹಸೀಲ್ದಾರ್ಗೆ ಅರ್ಜಿ ಕೊಡ್ರಿ, ನೀವು ಬಿಲೋ ಪಾವರ್ಟಿ ಲೈನು ಅಂತೇಳಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಹೇಳ್ತದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು ಅಂತ ಹೇಳ್ತದೆ, ನೀವು ಸರ್ಕಾರಿ ನೌಕರಿಯಲ್ಲಿಲ್ಲ, ಇನ್ಕಮ್ ಟ್ಯಾಕ್ಸು ನೀವು ಕಟ್ತಾ ಇಲ್ಲ ಅಂದಮೇಲೆ ಇಮಿಡಿಯೇಟ್ ಆಗಿ ನಿಮಗೆ ಕೊಡೋದಕ್ಕೆ ಕ್ಲಿಯರ್ ಮಾಡ್ತಾರೆ. ನಾವು ಮಾಡೋ 100 ಜನದಲ್ಲಿ 1, 2, 3 ತಪ್ಪೋಗಿದ್ರೆ ಅವರು ನಿಮ್ಮ ಮುಂದೆ ಬಂದು ಹೇಳಿದಾಗ ಅದು ದೊಡ್ಡ ಪ್ರಚಾರ ಮಾಡಿ ನಾವೊಂದು ಲಕ್ಷಾಂತರ ಜನ BPL ಅವ್ರನ್ನ ತೆಗೆದುಬಿಟ್ಟಿದ್ದೀವಿ ಅಂತೇಳಿ ಪ್ರಚಾರ ಆಗಿದೆ. ಈ ಪ್ರಚಾರದಿಂದ 95 ಜನ APL ಅವರು ಉಳ್ಕೊಬಿಟ್ಟಿದ್ದಾರೆ. ಈ APL ಅವ್ರನ್ನ ತೆಗಿಯಕ್ಕೆ ಹೋದಾಗ ನೀವು ಈ ರೀತಿ ಮಾಡ್ತೀರಿ, ನಮಗೆ ಕಷ್ಟ ಆಗಿದೆ. ಅದಕ್ಕೆ ಒಂದು ಹೊಸ ಥರ ಯೋಚನೆ ಮಾಡ್ತಾ ಇದ್ದೀವಿ. ಗ್ರಾಮ ಅಧಿಕಾರಿಗಳು, ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಇನ್ಸ್ಪೆಕ್ಟರ್, ಈ ಗ್ರಾಮ ಅಧಿಕಾರಿಗಳೇನೇನು ನಾವು ಪರಿಷ್ಕರಣೆ ಮಾಡಿದಾಗ ನಿಜವಾದಂಥ BPL ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾರು BPL ಅಲ್ಲೋ ಅವರನ್ನು APLಗೆ ಇಡೋಣ, APL ನಲ್ಲಿ ಅವ್ರನ್ನ ಇಡೋಣ. ಅವ್ರಿಗೇನು ರದ್ದು ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಮಗೂ ಲೆಕ್ಕ ಬೇಕು, ಎಷ್ಟು ಜನ APL ಇದ್ದಾರೆ, ಎಷ್ಟು ಜನ BPL ಇದ್ದಾರೆ. BPL ಅವ್ರಿಗೆ ಮುಂದೆ ಏನು ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದಕ್ಕೆ ಅವ್ರನ್ನೂ ಕೂಡ APL ಅಲ್ಲಿ ಇರ್ತೇವೆ. ಈ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದನ್ನು ಸ್ವಲ್ಪ ಸ್ಟೇಟ್ ಲೆವೆಲಲ್ಲಿ ಡಿಸ್ಕಸ್ ಮಾಡಬೇಕು, ಒಂದು ಟೀಮ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮುಂದೆ ಮತ್ತೆ ಬರಬೇಕಾದ್ರೆ ಅಥೆಂಟಿಕೇಟಿವ್ ಆಗಿರಬೇಕು. ಇವನಲ್ಲ BPL, ಇವನು ಹೇಳೋದು ಕರೆಕ್ಟ್ ಅಲ್ಲ, ಇವನು BPL ಅಲ್ಲ ಅಂತ ನಾನು ಹೇಳೋಕ್ಕಾಗಬೇಕು. BPL ಅವ್ರಿಗೆ ಯಾವಾಗೂ ಓಪನ್ ಇರ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವ್ರು ಯಾವತ್ತೂ ಕೂಡ ನಮಗೆ ಅಕಸ್ಮಾತ್ ನಾವು ಮಾಡೋದ್ರಲ್ಲಿ 1-2% ಏರ್ಪೇರ್ ಆದಾಗ ಅವ್ರು ತಕ್ಷಣ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅವರಿಗೆ ಅಕ್ಕಿ ಕೊಡೋದಕ್ಕೆ ನಾಳೆ ಅಂತ ಹೇಳೋದಿಲ್ಲ, ಅವತ್ತೇ ಕೊಡ್ತೀವಿ. ಈ ವಿಷಯ ನಿಮ್ಗೆ ಗೊತ್ತಿರಲಿ. ನಾವು BPLಗೆ ವಿರೋಧವಾಗಿ ಇಲ್ಲ, APLಗೂ ವಿರೋಧ ಇಲ್ಲ. ಆದರೆ APL ಅವರು ಅಂತ ಒಂದು ಗೈಡ್ಲೈನ್ಸ್ ಮಾಡಿದ ಮೇಲೆ ಅವ್ರ APL ಕಾರ್ಡು ಒಂದಿರಬೇಕು. BPLಗೆ ಯಾರು ಗೈಡ್ಲೈನ್ಸ್ ಮಾಡಿದ್ದೀವಿ, ಅವ್ರು ಯಾರು ಬಡವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಬಿಲೋ ಪಾವರ್ಟಿ ಲೈನ್ ಇರೋ ಯಾವುದೇ ವರ್ಗದ ಜನ ಆಗಿಲ್ಲ, ಅದಕ್ಕೆ ನಾವು ವರ್ಗ ಈ ವರ್ಗ ಅಂತಿಲ್ಲ, ಎಲ್ರಿಗೂ ಕೂಡ ಕೊಡ್ತಾ ಇದ್ವಿ. ಈಗ ಹೆಚ್ಚಿನ ಜನ BPL ಮಾಡ್ಕೊಳ್ಳೋ ಉದ್ದೇಶ ಮೆಡಿಕಲ್ ಬೆನಿಫಿಟ್ಗೋಸ್ಕರ. ಸರ್ಕಾರ ಮೆಡಿಕಲ್ ಬೆನಿಫಿಟ್ APL ಅಂತ ಬಹಳ ಶ್ರೀಮಂತರು ಇರಂಗಿಲ್ಲ. APL ಇದೆ ಅಂತ ತಕ್ಷಣ ಯಾವುದೇ ಬೆನಿಫಿಟ್ ಸಿಗಂಗಿಲ್ಲ. ಯಾವ ಹಾಸ್ಪಿಟಲ್ ಹೋದ ತಕ್ಷಣ BPL ಕಾರ್ಡ್ ತರ್ರಿ ಅಂತಾರೆ. ಅದಕ್ಕೋಸ್ಕರ ಏಜೆಂಟ್ರನ್ನ ಕೆಲವೊಂದು ರಾಜಕೀಯ ಒತ್ತಡದಿಂದ ಅವರು BPL ಕಾರ್ಡ್ ಮಾಡ್ಕೋತಾರೆ. ಇದಕ್ಕೆ ಮೆಡಿಕಲ್ ಸೌಲಭ್ಯನ ನೀವು ಎಲ್ಲರಿಗೂ ಅದನ್ನ ಮೆಡಿಕಲ್ ಸೌಲಭ್ಯ ಕೊಡ್ಲಿಕ್ಕೆ BPL ಕಾರ್ಡೇ ಕೇಳೋದು ಎಲ್ಲ ಕಡೆ. ಮೆಡಿಕಲ್ ಯಾವ ನರ್ಸಿಂಗ್ ಹೋಮ್ಗೆ ಹೋಗ್ಲಿ, ಯಾವ ಹಾಸ್ಪಿಟಲ್ಗೆ ಹೋಗ್ಲಿ, ನೀವು BPL ಕಾರ್ಡ್ ತರ್ರಿ ಅಂತ. ಆಯುಷ್ಮಾನ್ ಯಾವುದೋ ಇದೆಯಲ್ಲ, ಆಯುಷ್ಮಾನ್ ಏನು ಆಯುಷ್ಮಾನ್ ಭಾರತ್ BPL ಕಾರ್ಡ್ ನಮ್ಮದೇನೋ ಒಂದಿದೆಯಲ್ಲ ಗೌರ್ಮೆಂಟ್. ಯಶಸ್ವಿನಿ ಅವ್ರಿಗೆ ಅನುಕೂಲ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ BPL ಕಾರ್ಡ್ ಇದ್ರೆ ಆ BPL ಕಾರ್ಡ್ ಇದ್ರೆ ಒಂದು 50,000 40,000 ಹಿಂಗ್ ಉಳಿತದನ್ನ ಲೆಕ್ಕ ಹಾಕ್ತಾರೆ ಅವರು. APL ಕಾರ್ಡ್ ನಾನು ಸಾಧಾರಣ ಮಧ್ಯಮ ವರ್ಗ ಅಂತ APL ಕಾರ್ಡ್ ಕೊಟ್ಟಿರ್ತಾರೆ. ಅವರು 50,000 60,000 ಬಿಲ್ ಪೂರೈಸಕ್ ಆಗಂಗಿಲ್ಲ. ಈ ಒಂದು ಉದ್ದೇಶಕ್ಕೆ ಅವ್ರು ಬೇರೆ ಬೆನಿಫಿಟ್ ಗಿಂತ ಹೆಚ್ಚಾಗಿ ಮೆಡಿಕಲ್ ಬೆನಿಫಿಟ್ಗೋಸ್ಕರ BPLಗೆ ಹೋಗ್ತಾ ಇದ್ದಾರೆ. ಈಗ ಈ ಮೆಡಿಕಲ್ ಬೆನಿಫಿಟ್ ಅನ್ನ APL ನಾದಿಗೆ ಯಾವ್ದಾದ್ರು ಸರಳೀಕರಣ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಒಂದ್ ಸ್ವಲ್ಪ ಅವಾಯ್ಡ್ ಆಗ್ತದೆ. APL ಅವ್ರಿಗೂ ಈಗ 50% ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇದನ್ನ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. BPL 100% ಇದ್ರೆ APL ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟಿದ್ಯಾ? ಅವರು ಹೇಳ್ತಾ ಇರೋದು ಕೂಡ ಸತ್ಯ ಸರ್. ನಮ್ಮ ಕಡೆ ಕಾರ್ಡ್ಗೆ ಬರುವವರು ರೇಷನ್ಗೋಸ್ಕರ ಬರ್ತಾ ಇಲ್ಲ ಸರ್. ಈ ತರ ಬೆನಿಫಿಟ್ಸ್, ಮೆಡಿಕಲ್ ಬೆನಿಫಿಟ್ಸ್, ಎಜುಕೇಶನ್ ಇದಕ್ಕೋಸ್ಕರನೇ ಜಾಸ್ತಿ ಬರುತ್ತೆ. ಮಧ್ಯಮ ವರ್ಗದವ್ರಿಗೆ ಕಷ್ಟ ಇರೋದು ಅರ್ಥ ಆಗಿದೆ. ನಾನು ಇದನ್ನ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಇದು ಅಫ್ಕೋರ್ಸ್ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ರಿಫಾರ್ಮ್ ಕಮಿಟಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ.
ಚರ್ಚೆ ಈಗಾಗಲೇ ರಿಫಾರ್ಮೇಶನ್ ಕಮಿಟಿ ಏನ್ ದೇಶಪಾಂಡೆ ಹಿರಿಯರು ವಹಿಸ್ತಾ ಇದ್ದಾರೆ ಅಧ್ಯಕ್ಷರಾಗಿ, ಇದನ್ನ ಅಲ್ಲಿ ಚರ್ಚೆ ನಡೀತಾ ಇದೆ. ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಇದು ವ್ಯಾಲಿಡ್ ಪಾಯಿಂಟ್ ಇದೆ, ಯಾಕಂದ್ರೆ ಮಧ್ಯಮ ವರ್ಗದವರು ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಕೊಡಕ್ ಕಷ್ಟ ಆಗ್ತದೆ. ಮುಖ್ಯಮಂತ್ರಿ ಪರಿಹಾರ ನಿಧಿ ಆಗ್ಲಿ ಯಾವುದೇ ಒಂದು MLA ಫಂಡ್ ಇಂದ ಆಗ್ಲಿ ಯಾವುದೇ ಒಂದು ಸೌಲಭ್ಯ ತಗೋಬೇಕು ಅಂದ್ರೂ BPL ಕೇಳೋದು ಅವರು. ಇಲ್ಲ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ ಯಾವ ಕಾರ್ಡು ಇಲ್ಲ, ಅವ್ರಿಗೊಂದು ಲಿಮಿಟೇಷನ್ ಇಷ್ಟಿದೆ. ಅವರೆಲ್ಲಕ್ಕೂ ನಲ್ಲಿ ಕೆಲವೊಂದು ನಾನೇ ತುಂಬಾ ಜನ ನೋಡಿದ್ದೀನಿ, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆದವರು ಒಂದಿದ್ರು ನಮ್ಮೂರಲ್ಲಿ ನಾವು ಹೋಗಿ. ಅಲ್ಲಲ್ಲ, ಮುಖ್ಯಮಂತ್ರಿಗಳಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. APL ಇರ್ಲಿ, BPL ಇರ್ಲಿ, ಯಾರೇ ಇರ್ಲಿ. ಹಾಸ್ಪಿಟಲ್ ನಲ್ಲಿ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಹೋದ್ರು BPL ತರ್ರಿ ಅಂತ. ಹಾಸ್ಪಿಟಲ್ ಅಲ್ಲಿ ಕೂಡ BPL ಅದೇ ಅವರಿಗೆ ಆ ಸ್ಕೀಮ್ ಅಲ್ಲಿ ಅವ್ರಿಗೆ ಸಹಾಯ ಮಾಡ್ಬೇಕಾದ್ರೆ BPL ಕೇಳ್ತಾರೆ, ಯಶಸ್ವಿನಿ ಕೇಳ್ತಾರೆ. APL ನಲ್ಲಿ ಮಧ್ಯಮ ವರ್ಗದವರಿಗೆ ಅಷ್ಟು ಕೊಡುವಂತ ತಾಕತ್ತೇ ಇರಂಗಿಲ್ಲ. ಬಟ್ ಮುಖ್ಯಮಂತ್ರಿಗಳು ಕೊಡೋದ್ರಲ್ಲಿ ಅವ್ರು ಏನು ಪರಿಹಾರ ಕೊಡ್ತಾರೆ ಅದು ಎಲ್ಲಾ ಕಾರ್ಡ್ ಕೊಡ್ತಾರೆ. ಯಾರೇ ವ್ಯಕ್ತಿ ಆಗ್ಲಿ, ಅವ್ರು ಎಷ್ಟು ಸಿರಿವಂತರಾಗಿರ್ಲಿ, ಹಾಸ್ಪಿಟಲ್ ನಮ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂದ್ರೆ ಅವ್ರ ಲಿಮಿಟೇಷನ್ ಅಲ್ಲಿ ಅವ್ರು ಕೊಡ್ತಾರೆ. ಅದಕ್ಕೆ ಡಿಸ್ಕ್ರಿಮಿನೇಷನ್ ಏನಿಲ್ಲ. ಇಲ್ಲ, 1,00,000 2 ಲಕ್ಷ ಕೊಡ್ತಾರೆ ಇವ್ರೆ, 2 ಲಕ್ಷ 3 ಲಕ್ಷವರೆಗೂ ನಾವೇ ಮಾಡಿಸಿದ್ದೀವಿ, ಕೊಡ್ತಾರೆ. ಡಿಪೆಂಡ್ಸ್ ಅಪ್ ಆನ್ ಇದು ಕೇಸು, ಕಾಯಿಲೆ, ಅಮೌಂಟ್ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಮೇಲೆ ಕೊಡ್ತಾರೆ. ನೀವು ಹೇಳಿದ್ದು ಒಂದು ವಿಷಯ, ಈಗಾಗಲೇ 20-50% ಇದೆ ಅಂತ ಮಾಹಿತಿ ಇದೆ. ನಾನು ಇದ್ರ ಬಗ್ಗೆ ಮಧ್ಯಮ ವರ್ಗದ ರೈತರು ಲಕ್ಷಾಂತರ ರೂಪಾಯಿ ಕಟ್ಟೋದಕ್ಕೆ ಕಷ್ಟ ಇದೆ ಅನ್ನೋ ವಿಷಯ, ಇದು ನಾನು ಗಂಭೀರವಾಗಿದೆ. ನಾನು ಮುಖ್ಯಮಂತ್ರಿಗಳ ಹತ್ರ ಈ ವಿಷಯ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರೈತರ ಚೀಟಿಗಾಗಿ ಲಕ್ಷಾಂತರ ಅರ್ಜಿಗಳು ಬಂದವು ಸರ್. 2 ವರ್ಷದಿಂದ ಅದು ವಿಲೇವಾರಿ ಆಗ್ತಿಲ್ಲ. ಇಲ್ಲ ಮಾಡಿದೀವಪ್ಪ. ಈಗ ಹಿಂದೆ 2,95,000 ಕಾರ್ಡ್ ಅನ್ನ ವಿಲೆ ಮಾಡಿ ಆಗಿದೆ, ಅದಕ್ಕೆಲ್ಲ ಹಾಕಿ ಕೊಡ್ತಾ ಇದ್ದೀವಿ. ಹೊಸದಾಗಿ ಇತ್ತೀಚೆಗೆ ಬಂದಿರೋ ಕಾರ್ಡ್ಗಳನ್ನ ಇದೆಲ್ಲ ಪರಿಷ್ಕರಣೆ. ಈಗ ನೋಡಿ, ನಾವೆಲ್ಲ ಈಗ ನೋಡಿ ನೀವು ಹೇಳ್ದಂಗೆ ಎಲ್ರಿಗೂ ಕೊಡ್ತೀವಿ. ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ನಾವು ಇಲ್ಲ, ಸರ್ವರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಈಗ ಸರ್ವರ್ ಇಲ್ಲ. ಶಿಫ್ಟ್ ಆದ್ಮೇಲೆ ಡಿಸೆಂಬರ್ ಇಂದ ಕಂಪ್ಲೇಂಟ್ಸ್ ಬಂದಿದೆ. ಒಂದು ದಿನಕ್ಕೆ 25 ಲಕ್ಷ ಕಾರ್ಡ್ಗೆ ನಾವು ಆಹಾರನ ವಿತರಣೆ ಮಾಡಲಿಕ್ಕೆ ಸರ್ವರ್ ಸಜ್ಜುಗೊಂಡಿದೆ. ಮೊದಲಿತ್ತು, ತಾವು ಹೇಳಿದ್ದು ಕರೆಕ್ಟ್. ಈಗ NIC ಅಲ್ಲಿತ್ತು ಮೊದಲು, ಅದು ಸಮಸ್ಯೆ ಇತ್ತು. ಈಗ NIC ಇಂದ ಸಾಹೇಬ್ ಪರಿಶ್ರಮದಿಂದ ಸ್ಟೇಟ್ ಡಾಟಾ ಸೆಂಟರ್ಗೆ ಹೋಗಿದೆ. ಈಗ ಯಾವುದೇ ಕಾರಣಕ್ಕೂ ಇಲ್ಲ. ಅದಕ್ಕೆ ನೀವು ನೋಡಿ, GSC ಅಂದ್ರೆ SM ಸೇರಿಸೋದು ತೆಗೆಸೋದು ಈಗ ಅನಿರ್ಬಂಧವಾಗಿ ಬಿಟ್ಬಿಟ್ಟಿದೀವಿ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಲಿಮಿನೇಷನ್ ಅಡಿಷನ್ ನೀವು ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ. ಮೊದಲಿತ್ತು, ತಾವು ಹೇಳಿದ ಸತ್ಯ. ಈಗ ಅಂತ ಸಮಸ್ಯೆ ಇಲ್ಲ. ಸರಿ, ಹೊಸ ಅರ್ಜಿಗಳು ವಿಲೇವಾರಿ ಯಾವಾಗ ಸರ್? ರೇಷನ್ ಕಾರ್ಡ್ಗಾಗಿ ಅಪ್ಲೈ ಮಾಡಿದ್ದಾರೆ ಬಹಳಷ್ಟು ಜನ. 1.5 ವರ್ಷ ಆಯ್ತು ಸರ್, ಇನ್ನೂ ಆಗಿಲ್ಲ. ಯಾವಾಗ ಮಾಡ್ತೀವಿ ಸರ್? ಅದು ಬೇಗ ಮಾಡ್ತೀವಿ. ಅದು ನಮ್ಮ ಗಮನದಲ್ಲೂ ಇದೆ, ಅದನ್ನು ಮಾಡ್ತೀವಿ. ಒಂದು ಹಂತಕ್ಕೆ ತಗೊಂಡೋಗಿದ್ದೆ, ಮಧ್ಯದಲ್ಲಿ ಸ್ವಲ್ಪ ಅನಾನುಕೂಲ ಆಯ್ತು, ಮಾಡೋದು. ಮಾಡೋಣ, ಅದೇ ಬೇಗ. APL ಕಾರ್ಡ್ ನವರಿಗೆ ಫಸ್ಟ್ 15 ರೂಪೀಸಿಗೆ 5 kg ಅಕ್ಕಿ ಕೊಡ್ತಾ ಇತ್ತು. ಅದನ್ನ ಬಂದಾಯ್ತು ಮಧ್ಯದಲ್ಲಿ, ಕೇಂದ್ರ ಸರ್ಕಾರದಿಂದ ಕೊಡಂಗಿಲ್ಲ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ. ಈಗ ಅವರಿಗೆ 15 ರೂಪೀಸ್ ನಲ್ಲಿ ಅದನ್ನೇನಾದ್ರು ಅವರು BPL ಮಾತ್ರ ಅನುಮತಿ. ಅಲ್ಲಲ್ಲ, ನಾವು ಕೊಡ್ತಿದ್ವಿ ನಿಜ. BPL ಗಿನ್ನ ಅನುಮತಿ ಅವ್ರು ಕೊಟ್ಟಿಲ್ಲ. ನಾನೀಗ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ, ನಮ್ಮ ಜೋಶಿ ಅವ್ರನ್ನ ಭೇಟಿ ಆಗ್ತೀನಿ. APL ಗೆ ಅವ್ರು ಕೊಡೋದಾದ್ರೆ ಅಭ್ಯಂತರ ಇಲ್ಲ, ನಾವು ಮಾತಾಡ್ತೀವಿ. ಮೊದಲು ಕೊಡ್ತಾ ಇದ್ವಿ. ಆಮೇಲೆ APL ಕಾರ್ಡ್ ಬಹಳ ಕಡಿಮೆ ಆಯ್ತು ನಮಗೆ. ಅದನ್ನ ಸ್ಕೀಮ್ ಯಾಕೆ ನಿಲ್ಸಿದ್ವಿ ಅಂದ್ರೆ 1 ಲಕ್ಷ ಕಾರ್ಡ್ ಕೂಡ ಇಲ್ಲ, 25 ಲಕ್ಷ ರಿಜಿಸ್ಟರ್ ಮಾಡಿದ್ದಾರೆ. APL ಕಾರ್ಡು ನಮ್ಮ ಹತ್ರ ಪಟ್ಟಿ 25 ಲಕ್ಷ ಇದೆ, ಆದ್ರೆ ತಗೊಳ್ಳೋರು 1 ಲಕ್ಷ ಕೂಡ ಬರ್ತಾ ಇಲ್ಲ. ಅದಕ್ಕೆ ಸ್ಕೀಮು ಅಷ್ಟು ಪ್ರಯೋಜನ ಆಗಲಿಲ್ಲ ಅಂತ ಒಂದು ಯೋಚನೆ ಮಾಡಿದ್ವಿ. ಒಂದು ವೇಳೆ ಅವ್ರು ಇನ್ನೂ ಡಿಮ್ಯಾಂಡ್ ಏನಾದರೂ ಜಾಸ್ತಿ ಬಂದರೆ ಮತ್ತೆ ಅವ್ರಿಗೆ ಕೊಡೋಣ. ಅವ್ರದ್ದು ಗಮನದಲ್ಲಿದೆ, ಆದಷ್ಟು ಬೇಗ ಅದನ್ನ ಮಾಡೋಣ. ಪೆಟ್ರೋಲ್ ಬಂಕ್ಗಳಲ್ಲಿ ಅಳತೆ ಮತ್ತು ಗುಣಮಟ್ಟದ ಪರಿಶೀಲನೆ ಎಷ್ಟು ಪರಿಶೀಲನೆ ಆಗಿದೆ ಸರ್ ರಾಜ್ಯದಲ್ಲಿ? ಪೆಟ್ರೋಲ್ ಬಂಕ್ಗಳಲ್ಲಿ ಬಹಳಷ್ಟು 2 ಕಡೆ ಫುಡ್ ಡಿಪಾರ್ಟ್ಮೆಂಟ್ ಮತ್ತು ಮೌಲ್ಯಮಾಪನ 2 ಮಾಡಿದ್ದಾರೆ. ಈಗ ನಮ್ಮಲ್ಲಿ ಟೋಟಲ್ ಎಷ್ಟಿವೆ ಅಮ್ಮ ಪೆಟ್ರೋಲ್ ಬಂಕ್? ಹೇಳಿ. ಬೆಳಗಾಂ ಡಿವಿಷನ್ ಅಲ್ಲೇನೆ ಈ ವರ್ಷದಲ್ಲಿ ಸುಮಾರು 1821 ತಪಾಸಣೆಗಳಾಗಿವೆ ಬೆಳಗಾಂ ಡಿವಿಷನ್ ಅಲ್ಲಿ. ಅದರಲ್ಲಿ 225 ಕೇಸಸ್ ನ ಬುಕ್ ಮಾಡಿದ್ದಾರೆ, ಜಿಲ್ಲಾ ವೈಸ್ ಇದೆ. ಅದು ಅಭಿಸಂಧಾನ ಆಗಿರುವಂತದ್ದು ಸಹ 225